ಯೂಟ್ಯೂಬಲ್ಲಿ ನೋಡ್ತಾರಂತಹ ನನ್ನ ಫಾದರ್ಸ್ಗೆ ನಮಸ್ಕಾರ. ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ನಾನು ಸಾಯಿಬಾಬಾ ದೇವಸ್ಥಾನ ಬಂಗಾರಪೇಟೆಯಲ್ಲಿ ಇರುವಂಥ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ. ಈ ದೇವಸ್ಥಾನದ ಅಲ್ಲಿ ನಾನು ಕೂತ್ಕೊಂಡು 26 ವರ್ಷ ಆಗುತ್ತೆ. ಒಂದು 5 ವರ್ಷ ಒಂದು ಫೋಟೋ ಇಟ್ಕೊಂಡು ನಾವೆಲ್ಲ ಭಜನೆ ಮಾಡಿ ಪೂಜೆ ಮಾಡ್ತಾಯಿದ್ವಿ. ಅದಾದಮೇಲೆ 21 ವರ್ಷ ಆಯಿತು ಬಾಬಾನ ಪ್ರತಿಷ್ಠಾಪನೆ ಮಾಡಿ. 21 ವರ್ಷ ಪ್ರತಿಷ್ಠಾಪನೆ ತಿಂಗಳೇ ವಾರ್ಷಿಕೋತ್ಸವ ಮಾಡಿದ್ವಿ. ಇವಾಗ ಗುರುಪೌರ್ಣಿಮೆ ಬಂದಿದೆ. ಸೊ ಹಾಗಾಗಿ ಗುರುಪೌರ್ಣಿಮೆಗೆ ತುಂಬ ಜನ ಸೇರ್ತಾರೆ, ತುಂಬ ಜನ ಇರ್ತಾರೆ. ಎಲ್ಲರೂ ಭಕ್ತಿಯಿಂದ ಬರ್ತಾರೆ, ಬೇಡ್ಕೊಳ್ತಾರೆ. ಅವರವ್ರ ಕೋರಿಕೆಗಳನ್ನು ಅವರು ಈಡೇರಿಸೋ ರೀತಿಯಲ್ಲಿ ಆ ಗುರುಗಳನ್ನ ಕೇಳ್ಕೊಳ್ತಾರೆ. ಯಾವಾಗಲೂ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನೀವು ಗುರುಪೌರ್ಣಿಮೆಗೆ, ವಾರ್ಷಿಕೋತ್ಸವಕ್ಕೆ, ಹಬ್ಬಕ್ಕೆ ಎಲ್ಲ ಖಂಡಿತ ಬರ್ತೀರಾ. ಆದರೆ ನೀವು ಬರಬೇಕಾಗಿರೋದು ಪ್ರತಿ ಗುರುವಾರ ಬನ್ನಿ. ಪ್ರತಿ ಗುರುವಾರ ಬಂದು 7:30 8:00 ಮುಗಿಯುತ್ತೆ. ಅಷ್ಟೋತ್ರ ಇರುತ್ತೆ, ಆರತಿ ಇರುತ್ತೆ, ಭಜನೆ ಇರುತ್ತೆ. ಅದರಲ್ಲೆಲ್ಲ ಭಾಗವಹಿಸಿ ನೀವು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಏನಕ್ಕೆ ಹೇಳ್ತೀನಿ ಅಂದರೆ, ನನಗೆ ಒಳ್ಳೆಯದಾಗಿದೆ, ಎಲ್ರಿಗೂ ಒಳ್ಳೆಯದಾಗಿದೆ ಅಂತ. ನಾನು ಆರೋಗ್ಯವಾಗಿದ್ದೀನಿ, ನನ್ನ ಆರೋಗ್ಯ ಹೇಗಿದೆ ಅಂತ ನಿಮಗೆಲ್ರಿಗೂ ತಿಳಿಸ್ತಾ ಆರೋಗ್ಯದ ಟಿಪ್ಸನ್ನು ಕೊಡ್ತಾಯಿದ್ದೀನಿ. ಅದಕ್ಕೆ ರತ್ನಚಂದ್ರಪ್ಪ ಹೆಲ್ತ್ ಟಿಪ್ಸ್ ಅಂತಲೇ ಬರುತ್ತೆ. ಸೊ ಯೂಟ್ಯೂಬ್ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ನಾನು ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತೀನಿ, ವೆಯ್ಟ್ ಲಾಸ್ ಹೇಳ್ತೀನಿ, ಮೊಣಕಾಲು ನೋವು ಹೇಳ್ತಾ ಇರ್ತೀನಿ, ಮತ್ತು ಚಿಕ್ಕದು ಕೈ ಕೆಲಸ ಮಾಡೋದನ್ನು ನಾನು ಹೇಳ್ತಾ ಇರ್ತೀನಿ. ಎಲ್ಲರೂ ಭಾಗವಹಿಸಿ ಪ್ರತಿ ಗುರುವಾರ ಬನ್ನಿ. ಗುರುವಾರ ಪ್ರತಿ ಗುರುವಾರ 7:30 8:00 ಅಷ್ಟೇ. 1 ಗಂಟೆ ಕಾಲ ಬಂದು ಕೂತ್ಕೊಂಡು ಹೋಗಿ, ಅದ್ರ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ನನ್ನ ಅನುಭವ ನಿಮ್ಮ ಹತ್ರ ಹಂಚ್ಕೊಡ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಸಾಯಿ ಕಮಿಟಿಯವರು ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ಸಾಯಿ ಸಚ್ಚರಿತ್ರೆಯನ್ನು ಓದ್ತಾ ಇದ್ವಿ. ಆ ಸಾಯಿ ಸಚ್ಚರಿತ್ರೆ ಓದೋವಾಗ 7:30 8:00ವರೆಗೂ ಭಜನೆ ಇರ್ತಾಯಿತ್ತು. 8:00ಗೆ ಮಂಗಳಾರತಿ ಆಗ್ತಾಯಿತ್ತು. ಜನ ಇವಾಗ ಮೊಬೈಲು, ಟಿ ವಿ ಅಂತ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ 7:30 8 ಗಂಟೆವರೆಗೂ ಅಷ್ಟೇ ಭಜನೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಅಷ್ಟೋತ್ರ ಆಗುತ್ತೆ. ಇದನ್ನೆಲ್ಲ ನಾನು ಹೇಳೋದಿಷ್ಟೇ, ಯಾವುದೇ ಆಗೋಗಲಿ, ನೀವು ಟಿ ವಿ ನೋಡ್ತೀರಾ, ಮೊಬೈಲ್ ನೋಡ್ತೀರಾ, ವಾರಕ್ಕೆ 1 ದಿವಸ ಬಂದು ಯಾವುದೇ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋದಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಲ್ಲ ನೀವು ಕೇಳ್ಕೊಂಡಿದ್ದ ಅದಷ್ಟು ಕದೆ ಆಗ್ತಾ ಇರುತ್ತೆ. ಬಟ್ ನಾವು ಕೇಳಬೇಕಾಗೇ ಇಲ್ಲ, ನಂಗೆ ಇದು ಬೇಕು, ಅದು ಕೊಡಿ, ಇದು ಕೊಡಿ ಅಂತ ನಾವು ಕೇಳಬೇಕಾಗೇ ಇಲ್ಲ. ನಾವು ಬಂದು ಕೂತ್ಕೊಂಡು ಎದ್ದೋದ್ವಿ ಅಂತಂದ್ರೇ ಸಾಕು, ಆ ಭಗವಂತನಿಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಕೊಡಬೇಕು ಅನ್ನೋದು. ನನ್ನ ಅನುಭವ ಪದೇ ಹೇಳ್ತಾ ಇರ್ತೀನಿ. ನನ್ನ ಅನುಭವ, ನನಗನ್ಸಿದ್ದು, ನಾನು ಮಾಡ್ತಾ ಇರೋದು ನಿಮ್ಗೆಲ್ರಿಗೂ ತಿಳಿಸ್ತಾ ಇರ್ತೀನಿ. ತುಂಬ ಜನ ಹೇಳ್ತಾರೆ, ಮೇಡಮ್ ನೀವು ಎಲ್ಲ ದೇವಸ್ಥಾನಗಳಲ್ಲಿ ಇರ್ತೀರಾ ಅಂತ ಹೇಳ್ತಾರೆ. ನಿಜ, ಎಲ್ಲ ದೇವಸ್ಥಾನಗಳಲ್ಲೂ ಇರ್ತೀನಿ. ಪಂಚಾಮೃತ ಅಂತ ಮಾಡ್ತಾರೆ, ಒಂದೇ ಹಾಕೋದಿಲ್ಲ, ಎಲ್ಲನೂ ಹಾಕ್ತಾರೆ. ಜೇನುತುಪ್ಪ, ಮೊಸರು, ಹಾಲು, ತುಪ್ಪ, ಸಕ್ಕರೆ ಎಲ್ಲನೂ ಹಾಕ್ತಾರೆ. ಒಣ ದ್ರಾಕ್ಷಿ, ಕರ್ಪು, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ. ಸೊ ಅದೆಲ್ಲ ಹಾಕೋದ್ರಿಂದನೇ ಪಂಚಾಮೃತ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಅದೇ ತಿನ್ನೋವಾಗಲೂ ಅಷ್ಟೇ ರುಚಿಯಾಗಿ ತಿಂತೀವಿ. ಡ್ರೆಸ್ ಹಾಕ್ಕೊಳ್ಳೋವಾಗಲೂ ಅಷ್ಟೇ ಬೇರೆ ಡ್ರೆಸ್ ಬೇಕು ಅಂತ ಹೇಳ್ತೀವಿ. ದೇವಸ್ಥಾನಗಳಿಗೆ ಯಾಕೆ ಹೋಗ್ಬಾರ್ದು ಅನ್ನೋದೇ ನನ್ನ ಅನುಭವ. ನಾನು ಹೋಗ್ತೀನಿ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ, ಎಲ್ಲಿ ಭಜನೆ ಆದ್ರೂ ಹೋಗ್ತೀನಿ. ಸೊ ಹಾಗಾಗಿ ನಾನು ಆಲ್ ಪಾರ್ಟಿ, ನನ್ನ ಪಾರ್ಟಿ. ಬಂಗಾರಪೇಟೆಯಲ್ಲಿ ಎಷ್ಟು ದೇವಸ್ಥಾನಗಳಲ್ಲಿ ಏನೇನು ಭಜನೆ ಆಗುತ್ತೆ, ಪೂಜೆ ಆಗುತ್ತೆ, ನಾನು ಅಟೆಂಡ್ ಮಾಡ್ತೀನಿ, ನಾನಿದ್ದರೆ. ಸೊ ಇಲ್ಲಿ ಮಾತ್ರ ಪ್ರತಿ ಗುರುವಾರ 7:30 8:00ವರೆಗೂ ಭಜನೆ, ಪ್ರಸಾದ, ಅಷ್ಟೋತ್ರ, ಆರತಿ ಇರುತ್ತೆ. ದಯವಿಟ್ಟು ಭಕ್ತಾದಿಗಳು ಬಂದು ನೀವು ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಹೋಗಿ, ಅದರ ಫಲ ನಿಮಗೆ ಗೊತ್ತಾಗುತ್ತೆ. ನೋಡಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಇವತ್ತು ಅಭಿಷೇಕ ಇದೆ, ಗುರುಪೌರ್ಣಿಮೆ ಇದೆ ಅಂತ. ನಾನು ಹೇಳೋದು, ಪ್ರತಿ ಗುರುವಾರನೂ ಗುರುಗಳಿಗೆ ನಾವು ಸೇವೆ ಸಲ್ಲಿಸಬೇಕು, ಪೂಜೆ ಮಾಡಬೇಕು, ಬಂದು ಕೂತ್ಕೊಳ್ಳೋ ಅಂತ ಸಹನೆ, ತಾಳ್ಮೆ ಇರಬೇಕು ಜನಕ್ಕೆ. ಸೊ ನನ್ನ ಅನುಭವ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ತಿಳಿಸ್ತಾ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.